ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಶಿವು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ವಿ. ಟೈಮ್ ಬಂದು 6 o'clock ಆಗಿದೆ. ಆ್ಯಕ್ಚುಲಿ ನಾವು ಇನ್ನೂ ಬೇಗ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ. ಏನಪ್ಪ ಇದು ರೆಡಿ ಆಗಿಬಿಟ್ಟಿದ್ದಾರೆ, ಎಲ್ಲಿಗೆ ಹೊರಡ್ತಾ ಇದ್ದಾರೆ ಅಂತನಾ? ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಈ ವಿಡಿಯೋ ಪೂರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು. ಪ್ಲೀಸ್ ವಿಡಿಯೋನ ಫುಲ್ ನೋಡಿ, ಓಕೆನಾ? ನಾವು ಅಲ್ಲಿಂದ ಎಲ್ಲರೂ ಹೊರಟ್ವಿ, ನಮ್ಮ ಆಟೋದಲ್ಲೇ ನಾವು ಹೊರಟ್ವಿ. ಹಾಗೆ ಒಂದು ಕಡೆ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು, ಬೆಳಗ್ಗೆನೇ ಅಲ್ವಾ ಸ್ವಲ್ಪ ಚಳಿ ಆಗ್ತಿತ್ತು, ಸರಿ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಒಂದು ಕಡೆಗೆ ಗಾಡಿ ಹಾಕಿ ಎಲ್ಲರೂ ಕಾಫಿ ಕುಡಿಯೋಣ ಅಂತ ಕಾಫಿ ಕುಡಿತಾ ಇದ್ವಿ. ಫಸ್ಟ್ ಟೈಮ್ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದೀವಲ್ಲ, ಹೆಂಗ್ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಮೇಡಮ್ ಅವರೇ. ನಿಮ್ ಜೊತೆ ಹೋಗೋದು ನಂಗೆ ತುಂಬಾನೇ ಇಷ್ಟ. ಫ್ಯಾಮಿಲಿ ಜೊತೆ ಹೋಗ್ತಾ ಇದೀವಲ್ಲ, ಒಂಥರ ಹೊಸದಾಗಿದೆ. ಚೆನ್ನಾಗೈತೆ. ನಿಮ್ಗೆ ಬಗ್ಗಕ್ಕ? ನಮ್ಗೆ ಖುಷಿ ಆಯ್ತೈತೆ ಚೆನ್ನಾಗಿ. ಹೌದಾ? ನಿಮ್ಗೆ ಜೋರಾಗಿ ಹೇಳಿ. ಚೆನ್ನಾಗೈತೆ. ವಿವೇಕ್ ಪಾರೇಕ ಮೇನ್ ಡ್ರೈವರ್ಸ್ ನೋಡಪ್ಪ ಪೇರು ಏನಕ್ಕೆ ಹೋಯ್ತಾ ಇದೀವಿ ಅಂತ. ನಿಮ್ಗೆ ಹೆಂಗ್ ಅನಿಸ್ತೈತೆ ಹೇಳಿ? ಏನಂತ ಹೇಳಿ ನಾನು ನೋಡಿ, ಫ್ಯಾಮಿಲಿ ಜೊತೆ ಹೋಯ್ತಾರೆ. ಎಲ್ರು ಫ್ಯಾಮಿಲಿ ಜೊತೆ ಮೇಲ್ಕೋಟೆಗೆ ಹೋಯ್ತಾ ಇದೀವಿ. ಏನೋ ಕೆಲವೊಂದು ದೊಡ್ಡ ಆಸೆ ಪೂರೈಸಕ್ಕಾಗದಿರುವಾಗ ಅದನ್ನ ಚಿಕ್ಕ ಆಸೆಯಾಗಿ ಕನ್ವರ್ಟ್ ಮಾಡ್ಕೊಂಡು ಪೂರೈಸೋಕ್ಕೋಸ್ಕರ ಅಂತ ಹೋಯ್ತಾ ಇದೀವಿ. ಥ್ಯಾಂಕ್ ಯು. ಖುಷಿ ಆಯ್ತೈತೆ. ಅದಾದ್ಮೇಲೆ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸರಿ ಎಲ್ಲ ಹೊರಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿ ಹೋಗ್ತಾ ಇದ್ವಿ. ಈ ಪ್ಲೇಸ್ ಅಂತೂ ನಾವು ಸಾಯೋವರೆಗೂ ಮರೆಯೋಕ್ಕಾಗಲ್ಲ. ಏನಪ್ಪ ರೀಸನು ಅಂತಂದರೆ, ನಮ್ಮ ಮದುವೆ ಆಗಿದ್ದು ಇದೇ ದೇವಸ್ಥಾನದಲ್ಲಿ. ಇದು ಕೆಂಗಲ್ ಹನುಮಂತರಾಯ ದೇವಸ್ಥಾನ. ಈ ಕಡೆ ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ ಹೋಗೋ ಕಡೆಯವ್ರಿಗೆಲ್ಲ ಈ ದೇವಸ್ಥಾನ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಇದು ರಾಮನಗರ ಮತ್ತು ಚನ್ನಪಟ್ಟಣ ಮಧ್ಯೆ ಇರುವ ಸುಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನ. ಇನ್ನೇನು ಮಂಡ್ಯಾಗ ರೀಚ್ ಆದ್ವಿ. ಮಂಡ್ಯಾಗ ರೀಚ್ ಆಗಿದ ತಕ್ಷಣ ತುಂಬ ಹೊಟ್ಟೆ ಹಸಿತಾಯಿತು. ಗಾಡಿನ ಒಂದು ಕಡೆ ಸೈಡಲ್ಲಿ ಹಾಕಿ ಅಲ್ಲೇ ಆ ಪರಿಸರನ ಸವಿಯುತ್ತಾ ಅಲ್ಲೇ ಟಿಫನ್ ಮಾಡೋಣ ಅಂತ ನಿಂತ್ಕೊಂಡ್ವಿ ಎಲ್ಲರೂ. ಅಲ್ಲೇ ಹೋಟ್ಲಲ್ಲಿ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಆದರೆ ನಮ್ಮ ಮಿಸ್ಸಸ್ಸು, ನಮ್ಮ ತಮ್ಮವ್ರ ಮಿಸ್ಸಸ್ ಎಲ್ಲ ಬೇಡ, ಹೋಟ್ಲೆಲ್ಲ ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆಯೂ ಇಲ್ಲ, ಆ ದುಡ್ಡೆಲ್ಲ ಖರ್ಚು ಮಾಡೋ ಅವಶ್ಯಕತೆಯೂ ಇಲ್ಲ, ನಾವೇ ಟಿಫನ್ ಮಾಡ್ಕೊಂಬರ್ತೀವಿ ಮನೇಲಿ ಚೆನ್ನಾಗಿರೋದು ಅಂತೇಳಿ ನಮ್ಮ ತಮ್ಮವ್ರ ಮಿಸ್ಸಸ್ ಪಲಾವು, ಮೊಸರು ಬಜ್ಜಿ ಮಾಡ್ಕೊಂಡು ಬಂದಿದ್ದರು. ನಮ್ಮ ಮನೆಯವಳು ಚಿತ್ರಾನ್ನ, ಚಟ್ನಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ಲು. ಎಲ್ಲರೂ ಸೇರಿ ಅಲ್ಲೇ ಟಿಫನ್ ಮಾಡ್ಕೊಂಡ್ವಿ. ಯಾಕಂದರೆ ಈ ಥರ ಎಲ್ಲ ಟಿಫನ್ ಮಾಡೋದು ಬೆಂಗಳೂರಲ್ಲಿ ನಾವು ಕೆಲಸ ಶೆಡ್ಯೂಲಲ್ಲಿ ಕಡಿಮೆ. ಯಾಕಂದರೆ ಅವ್ರವ್ರ ಕೆಲಸದಲ್ಲಿ ಅವ್ರು ತುಂಬ ಬ್ಯುಸಿ ಇರ್ತಾರೆ. ಈ ಥರ ಹೊರಗಡೆ ಬಂದಾಗ ನೋಡಿ, ಈ ಥರ ಒಟ್ಟಿಗೆ ನಿಂತು ಟಿಫನ್ ಮಾಡಿಕೊಂಡು ನಮ್ಮ ಮನಸ್ಸಿಗೆ ಅಂದಿದ್ದನ್ನ ನಾವು ಮಾತಾಡಿಕೊಂಡು ಶೇರ್ ಮಾತಾಡ್ಕೊಂಡು ಇರೋದ್ರಲ್ಲಿ ತುಂಬ ಸುಖ ಇದೆ ಅನಿಸುತ್ತೆ. ನಾನು ಮತ್ತು ನನ್ನ ತಮ್ಮದಿರು ಊರ ಹಬ್ಬಕ್ಕೆ ಎಲ್ಲ ಒಟ್ಟಿಗೆ ಹೋಗ್ತಿದ್ವಿ. ಈ ಥರ 3 ಜನ ಆಟೋ ಕರ್ಕೊಂಡು ನಮ್ಮ ಫ್ಯಾಮಿಲಿನ ಕರ್ಕೊಂಡು ಈ ಥರ ಹೊರಗಡೆ ಬಂದಿದ್ದು ಇದೇ ಮೊದಲೇ ಸಾರಿ ಬೇರೆ ಪ್ಲೇಸಿಗೆ ಅಂತ. ಒಂದು ಒಳ್ಳೆ ಪ್ರಸಿದ್ಧವಾದ ಸ್ಥಳಕ್ಕೆ ಇಲ್ಲಿ ಬರ್ತಾಯಿದ್ದೀವಿ. ಸರಿ, ಟಿಫನ್ ಮಾಡೋಣ ಅಂತ ನಿಲ್ಲಿಸಿದ್ವಲ್ವಾ, ಎಲ್ಲ ಟಿಫನ್ ಅಂತೂ ಮಾಡ್ಕೊಂಡ್ವಿ. ಒಬ್ರಿಗೊಬ್ರು ಏನು ಮಾತಾಡಬೇಕು ಮಾತಾಡ್ಕೊಂಡ್ವಿ, ಖುಷಿಯಾಗಿ ಚೆನ್ನಾಗಿತ್ತು. ಟಿಫನ್ ಮುಗಿಸ್ಕೊಂಡ್ವಿ. ಅಲ್ಲಿ ಪಕ್ಕದಲ್ಲೇ ಕಬ್ಬು ಕಡಿತಾಯಿದ್ರು. ನನ್ನ ತಮ್ಮ ಇರಮ್ಮ ಕಬ್ಬು ಇಸ್ಕೊಂಡು ಬರ್ತೀನಿ ಅಂತೇಳಿ ನಮ್ಮ ಅಮ್ಮಗೆ ಹೇಳಿ ಹೊರಟ. ನಾನು ಅಲ್ಲಿ ಕಬ್ಬು ಕೊಡ್ತಾರೋ ಇವನಿಗೆ ಏಟ್ ಕೊಡ್ತಾರೋ ಇಲ್ವೋ ಅಂತ ಅಂದ್ಕೊಂಡೆ. ಸರಿ ಕೇಳೋಣ ಅಂತ ಹೊರಟ. ನಮ್ಮ ಹಳ್ಳಿ ಜನ ಹಾಗೆಲ್ಲ ಏಟ್ ಕೊಡೋಂಥ ವ್ಯಕ್ತಿಗಳಲ್ಲ. ನಾವು ನೀರು ಕೇಳಿದರೆ ಮಜ್ಜಿಗೆ ಕೊಡೋಂಥ ಜನ. ನೋಡೋಣ ಏನು ಹೇಳ್ತಾರೆ ಅಂತ ಗೊತ್ತಾಗ್ತಲ್ವಾ. ನೋಡಿ ಒಂದ್ಸಲ ಏನು ಮಾಡ್ತಾನೆ ಅವನು ಅಂತ. ನೋಡಿ ಹೋಗ್ತಾ ಇದ್ದೆ ನನ್ನ ತಮ್ಮ ಕಬ್ಬು ಕೇಳೋಣ ಅಂತ. ಅಲ್ಲಿ ಅವ್ನು ನಡ್ಕೊಂಡೋದು ತುಂಬ ಕಷ್ಟ. ಆರಾಮ್ಸೆ ಸ್ಲಿಪ್ಪರ್ ಹಾಕ್ಕೊಂಡು ಆಟೋದಲ್ಲಿ ಓಡಾಡ್ಕೊಂಡಿದ್ದ. ಯಾಕಂದರೆ ಅಲ್ಲಿ ಕಬ್ಬಿನ ಗದ್ದೆಯಲ್ಲಿ ನಡೆಯೋದು ತುಂಬ ಕಷ್ಟ. ಹಾಗೆ ಅವರಲ್ಲಿ ಹೋಗ್ಬಿಟ್ಟು ಕಬ್ಬು ಕೇಳ್ತಾಯಿದ್ರು. ನಮ್ಮ ಹಳ್ಳಿ ಜನನೇ ಅಷ್ಟಲ್ವಾ, ನೀರು ಕೇಳಿದ್ರೆ ಮಜ್ಜಿಗೆನೇ ಕೊಡೋ ನಮ್ಮ ಹಳ್ಳಿಯವರು. ಆಮೇಲೆ ಅವರು ಸರಿ ತೊಗೊಂಡೋಗಪ್ಪ, ಅಯ್ಯೋ ಒಂದಲ್ಲದೆ ಇದ್ದರೆ ಒಂದಷ್ಟು ತೊಗೊಂಡೋಗು, ನನಗೇನಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಅವ್ರಿಗೆ ಕೊಡ್ತಾಯಿದ್ರು. ನೋಡಿ ಅವ್ರು ತೊಗೊಂಬತ್ತಾ ಇದ್ದಾರೆ ಇವಾಗ. ನಿಜವಾಗ್ಲೂ ನಮ್ಮ ಹಳ್ಳಿ ಜನನೇ ಹಾಗಲ್ವಾ, ಎಷ್ಟು ಒಳ್ಳೆ ಮನಸ್ಸಿರುತ್ತೆ ಅವ್ರಿಗೆ ಅಂತಂದರೆ. ನಾವೊಂದು ಸ್ವಲ್ಪ ಏನಾದ್ರು ಇವಾಗ ಯಾರು ಕೊಟ್ಬಿಡ್ತಾರೆ ಬೆಂಗಳೂರಲ್ಲೆಲ್ಲ. ಇವಾಗ ಒಂದು ಕಪ್ ತೊಗೋಬೇಕಂದ್ರೂ ಇಲ್ಲಾಂದ್ರೂ 50 ರೂಪಾಯಿ 70 ರೂಪಾಯಿ ಹಂಗೆ ಕೊಡಬೇಕು. ಎಷ್ಟು ಧಾರಾಳದಿಂದ ಕೊಡ್ತಾರೆ ನೋಡಿ ಹಳ್ಳಿ ಜನನೇ ಅಷ್ಟು ಯಾವಾಗಲೂ ಮುದ್ರು. ಅವರು ತುಂಬಾ ಪ್ರೀತಿ ಕೊಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ನಮ್ಮ ಹಳ್ಳಿ ಜನನೇ ಅಷ್ಟಲ್ವ, ಅವ್ರಿಗೆ ಎಷ್ಟೇ ಕಷ್ಟ ಇದ್ದರೂ ಏನೇ ಇದ್ರೂ ಬೇರೆ ಎಲ್ಲರಿಗೂ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ. ಓಕೆ ಗಾಯ್ಸ್, ಇವಾಗೆಲ್ಲ ನಾವು ಮೇಲ್ಕೋಟೆಗೆ ಬಂದಿದೀವಿ. ಇವಾಗೆಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು ಈಗ ದರ್ಶನಕ್ಕೆ. ಓಕೆನಾ? ಆ ಕಡೆ ರೆಡಿ ಆಗ್ತಾ ಇದ್ದಾರೆ, ಅದಕ್ಕೆ ನಾವೀಗ ಇಲ್ಲಿ ನಿಂತಿದೀವಿ. ಒಂದ್ 5 ನಿಮಿಷ ಎಲ್ಲ ರೆಡಿ ಆಗ್ಬಿಡುತ್ತೆ. ಆಮೇಲೆ ದೇವಸ್ಥಾನಕ್ಕೆ ಹೋಗೋದು, ಹೇಗ್ ಹೋಗ್ತೀವಿ, ಹೆಂಗ್ ಮಾಡ್ತೀವಿ, ಹೆಂಗಿದೆ ಅನ್ನೋದನ್ನೆಲ್ಲ ನಾನ್ ನಿಮಗ್ ತೋರಿಸ್ತೀನಿ. ಬಾಯ್.
ಮಾಡ್ತೈತೆ ಇವಾಗ ಆಯ್ತಾ ಇದು ಸೂಪರ್ ಆಗವ್ರೆ ದೇವಸ್ಥಾನ ಎಲ್ಲ ಚೆನ್ನಾಗಿದೆ ಎಲ್ಲ ನೋಡ್ಬೇಕಾದ ಜಾಗ ಚೆನ್ನಾಗೈತೆ ಹಸ್ರು ನಿಮ್ ಸೀರೆನು ಹಸ್ರು ಎಲ್ಲ ಹಸ್ರು ಸರಿ ನಾವು ಎಲ್ಲ ಮೇಲ್ಕೋಟೆಗೆಲ್ಲ ಬಂದಮೇಲೆ ಸ್ವಲ್ಪ ಗಾಡಿಲೆಲ್ಲ ಬಂದಿದ್ವಲ್ಲ ಸ್ವಲ್ಪ ಎಲ್ಲ ತಲೆ ಎಲ್ಲ ಇದಾಗಿತ್ತು. ಸರಿ ಒಂಚೂರೆಲ್ಲ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಬಿಟ್ಟು ಹೂವು ತೊಗೊಂಡಿದ್ದು. ಆ ಹೂವು ಎಲ್ಲ ತೊಗೊಂಡು ಮುಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ನಮ್ಮ ವಾರ್ಗಿತ್ತಿ ಎಲ್ಲ ತೊಗೊಂಡಿದ್ರು. ಅವರೆಲ್ಲ ಮುಡ್ಕೋತಾ ಇದ್ರು. ಸರಿ ನಾವು ಅಲ್ಲಿ ಫಸ್ಟು ಯೋಗ ನರಸಿಂಹಸ್ವಾಮಿ ಬೆಟ್ಟಕ್ಕೇ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಸರಿ ರೆಡಿಯಾಗಿ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಫಸ್ಟ್ ಬೆಟ್ಟ ಹತ್ಬಿಡೋಣ, ಆಮೇಲೆ ಕೆಳಗಡೆ ಇರುವ ಚೆಲುವನಾರಾಯಣ ಸ್ವಾಮಿ ದರ್ಶನನ ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಬರ್ತಾರೆ ಎಳ್ನೀರ್ ಕುಡಿತಾರವ್ರು ಸ್ಟ್ರೆಂತ್ ಆಗತ್ತವ್ರ ಬೆಟ್ಟ ಹತ್ತಕ್ಕೆ. ಅದೇ ಕಲ್ಯಾಣಿ ಅಲ್ಲೇ ಇವರು ಯಾವ್ದದು ಕಾಳಿಪಟ್ಟದಲ್ಲಿ ಅಲ್ಲೇ ತಾನೆ ಮಾಡಿರೋದು. ರಾಜೇಶ್ ಕೃಷ್ಣನ್ ಹೌದು. ಆಂಟಿ ಏನು ಸ್ಪೀಡ್ ಬರ್ತಾ ಇದ್ದೀರಾ?
ನಾವು ಬೆಟ್ಟ ಎಲ್ಲ ಹತ್ಕೊಂಡು ಅಂತೂ ಇಂತೂ ದೇವಸ್ಥಾನದ ಹತ್ರ ಬಂದ್ವಿ. ಇದೇ ನೋಡಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಸರಿ ತುಂಬ ರಶ್ಶು ಇತ್ತು. ನಾವು ಹಾಗೆ ದರ್ಶನಕ್ಕೆ ನಿಂತಿದ್ವಿ. ಇಲ್ಲಿ ನೋಡಿ ನಮ್ಮ ಹನುಮಂತಣ್ಣ ಏನು ಮಾಡ್ತಾಯಿದ್ರಂತೆ, ಹೂವನೂ ಬಿಟ್ಟಿಲ್ಲ, ಫುಲ್ ಮಲ್ಲಿಗೆ ಹೂವನೇ ಹೆಂಗೆ ತಿಂತಾಯಿತ್ತು. ನಾನು ಎಲ್ಲ ಹನುಮಂತನೂ ನೋಡಿದ್ದೀನಿ, ಅವರೆಲ್ಲ ಬಾಳೆಹಣ್ಣು ತಿಂದರೆ ಈ ಹನುಮಂತಣ್ಣ ಮಲ್ಲಿಗೆ ಹೂವನೇ ತಿಂತಾಯಿತ್ತು. ಸರಿ ಹಾಗೆ ನಾವು ಒಂದು ವೀಡಿಯೋ ಮಾಡಿಕೊಂಡು ಆಮೇಲೆ ದೇವಸ್ಥಾನ ಎಲ್ಲ ದರ್ಶನ ಎಲ್ಲ ಆಮೇಲೆ ಸರಿ ನಾವು ದೇವ್ರ ದರ್ಶನ ಮಾಡೋಣ ಅಂತೆಲ್ಲ ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಒಳಗಡೆ ಯಾವುದೇ ರೀತಿಯಾದ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ, ಅದಕ್ಕೆ ನಾವು ಒಳಗಡೆ ಯಾವುದೇ ಥರದ ವೀಡಿಯೋ ಏನೂ ಮಾಡ್ಕೊಂಡಿಲ್ಲ. ದೇವ್ರನ್ನ ಹಾಗೆ ನೋಡಿಕೊಂಡು ಕೈ ಮುಕ್ಕೊಂಡು ದರ್ಶನ ಮಾಡಿಕೊಂಡು ಸರಿ ಎಲ್ಲ ಬರೋಣ ಅಂತ ಅಂದ್ಬಿಟ್ಟು ಬರ್ತಾಯಿದ್ವಿ. ಮೆಟ್ಲೆಲ್ಲ ಇಳಿದ್ಬಿಟ್ಟು ಹತ್ತಬೇಕಾದ್ರೆ ತುಂಬ ಕಷ್ಟ ಆಗ್ತಿತ್ತು, ಸ್ವಲ್ಪ ಥರ ಇತ್ತು. ಬಟ್ ಇಳಿಬೇಕಾದ್ರೆ ಪರವಾಗಿಲ್ಲ, ಏನು ಅಷ್ಟೇನೇನು ಹಿಂಸೆ ಅಂತ ಅನ್ನಿಸ್ಲಿಲ್ಲ. ಆರಾಮಾಗಿ ಬೆಟ್ಟ ಎಲ್ಲ ಇಳ್ಕೊಂಡು ಹಾಗೆ ಮಾತಾಡಿಕೊಂಡು ಬರ್ತಾಯಿದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ವ್ಯೂ ಅಂತೂ ಸಕ್ಕತ್ತಾಗಿತ್ತು. ಇಲ್ಲಿ ಮೇಲ್ಗಡೆ ನಿಂತ್ಕೊಂಡ್ರೆ ಫುಲ್ ಕಲ್ಯಾಣಿ ಫುಲ್ಲು ಮತ್ತು ಊರು ಫುಲ್ಲು ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸರಿ ನಾವು ಬೆಟ್ಟ ಎಲ್ಲ ಹತ್ತಿ ಫುಲ್ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಜನ ಎಲ್ಲ ತುಂಬ ರಶ್ ಇತ್ತು. ಮತ್ತು 1:15ಗೆ ದೇವಸ್ಥಾನ ಕ್ಲೋಸು, ಮತ್ತು 4 ಗಂಟೆಗೆ ಓಪನ್ನು. ಆಮೇಲೆ ಸದ್ಯಕ್ಕೆ ನಾವು 1 ಗಂಟೆ ಆಗಿತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಆ ಅಜ್ಜಿ ಹತ್ರ ನೋಡಿ ನಾನು ನಮ್ಮ ಮನೆಯವ್ರು ಇಬ್ಬರು ಕೂತ್ಕೊಂಡು ಮಜ್ಜಿಗೆ ಕುಡಿಯೋಣ ಅಂತ ಅಂದ್ಬಿಟ್ಟು ಕುಡಿತಾ ಇದ್ವಿ. ಹಾಗೆ ನಮ್ಮ ಮೈದವರು ಮಾತಾಡ್ತಾಯಿದ್ರು. ಆಮೇಲೆ ಆ ಅಜ್ಜಿನ ಕೇಳ್ತಾ ಇದ್ವಿ, ಇದೇ ಊರ ನೀವು ಹೇಗೆ ಏನು ಅಂತ ಅಂದ್ಬಿಟ್ಟು. ನಮ್ಮ ಮನೆಯವ್ರು ಬೇಕಾದ್ರೆ ಕಲ್ಲನ್ನೂ ಮಾತಾಡಿಸ್ಬಿಡ್ತಾರೆ ಅಂಥವ್ರವರು. ಹಾಗೆ ಆ ಅಜ್ಜಿ ಹತ್ರ ಎಲ್ಲ ಮಾತಾಡಿಕೊಂಡು ಮಜ್ಜಿಗೆ ಎಲ್ಲ ಕುಡ್ಕೊಂಡು ಅದಾದಮೇಲೆ ಒಂದು ಫೋಟೋ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಫೋಟೋ ತೊಗೋತಾ ಇದ್ವಿ. ಆಮೇಲೆ ಫೋಟೋ ಎಲ್ಲ ಮುಗಿಸ್ಕೊಂಡು ಸರಿ ಕೆಳಗಡೆ ಕಲ್ಯಾಣಿ ಹತ್ರ ಎಲ್ಲ ಹೋಗ್ಬಿಡೋಣ, ಇನ್ನೂ ಟೈಮ್ ಆಗಿಬಿಡುತ್ತೆ ಆಮೇಲೆ ಅಂತ ಅಂದ್ಬಿಟ್ಟು ಸರಿ ಕಲ್ಯಾಣಿ ಹತ್ರ ಎಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಎಲ್ಲ ಬೆಟ್ಟ ಎಲ್ಲ ಇಳ್ದು ಬಂದ್ವಿ. ಆಮೇಲೆ ನೋಡಿದ್ರೆ ಇನ್ನೂ ಒಬ್ಬರು ಬಂದೇ ಇರಲಿಲ್ಲ. ಸರಿ ಅವ್ರಿಗೊಂದು ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ವೆಯ್ಟ್ ಮಾಡ್ತಾ ಹಾಗೆ ಸುತ್ತ ಹೇಗಿದೆ ಅಂತ ಅಂದ್ಬಿಟ್ಟು ಆ ವ್ಯೂ ತೋರಿಸೋಣ ಅಂತ ಅಂದ್ಬಿಟ್ಟು ಹಾಗೆ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ನೋಡಿ. ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಮಿಸ್ ಮಾಡಿದೆ. ಯಾರ್ಯಾರು ಮೇಲ್ಕೋಟೆಗೆ ಹೋಗಿಲ್ವೋ ಒಂದ್ಸಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಹೋಗಿರೋರು ಮತ್ತೆ ಇನ್ನೂ ಒಂದ್ಸಲಿ ಹೋಗಿ ನೋಡ್ಕೊಂಡು ಬನ್ನಿ. ನಿಜವಾಗ್ಲೂ ಆ ಊರು, ಆ ಬೆಟ್ಟ ಗುಡ್ಡ, ಆ ದೇವಸ್ಥಾನ ನೋಡೋದಕ್ಕೆ 2 ಕಣ್ಣು ಸಾಲದು. ನಾನು ಪಂಚೆ ತಗೊಳ್ಳುವ ಅಲ್ಲಿ. ಮೇಲ್ಕೋಟೆಗೆ 1000 ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇದೆ. ಇಲ್ಲಿ 11-12ನೇ ಶತಮಾನದಲ್ಲಿ ಶ್ರೀ ರಾಮಾನುಜಾಚಾರ್ಯರು ಇಲ್ಲಿ ಸುಮಾರು 12 ವರ್ಷಗಳ ಕಾಲ ವಾಸ ಇದ್ರಂತೆ ಅಂತ ಹೇಳ್ತಾರೆ. ಇಲ್ಲಿ ವೈಷ್ಣವ ಸಂಪ್ರದಾಯದಂತೆ ಇಲ್ಲಿ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿಪಡಿಸಿದ್ದಾರೆ. ಮೇಲುಕೋಟೆಯ ಪ್ರಸಿದ್ಧವಾದ ಆಕರ್ಷಣೆ ಅಂದರೆ ಪುಷ್ಕರಣಿ ಕಲ್ಯಾಣಿ ದೇವಾಲಯದ ಸಮೀಪದಲ್ಲೇ ಇದೆ. ರಿಷಿ ಸೇಮ್ ದಾಸಪ್ಪ ಅಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ರಾಯನ್ಸ್ ಕಂಬ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ವಿ. ಆಲ್ರೆಡಿ ಎಲ್ಲ ಸುಸ್ತಾಗ್ಬಿಟ್ಟಿದ್ರು. ಸರಿ ಪರವಾಗಿಲ್ಲ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಒತ್ತಾಯ ಮಾಡಿ ಎಳ್ಕೊಂಡ್ ಬಂದ್ಬಿಟ್ಟಿದೀವಿ. ನೋಡೋಣ ಏನಾಗತ್ತೆ ಏನು ಅಂತ ನಾನ್ ತೋರಿಸ್ತೀನಿ ಈಗ. ನೋಡಿ ತೋರಿಸ್ತಾ ಆಗ್ಲೇ. ಇದು ರಾಯನ್ಸ್ ಕಂಬ. ಐ ಮೀನ್ ಎಲ್ಲಾ ಪಿಕ್ಚರ್ಸ್ ಗಳನ್ನೆಲ್ಲ ತೆಗ್ದಿರೋದು ಸಿಂಹದಲ್ಲಿ. ಇನ್ನೊಂದು ಸ್ಪೆಷಲ್ ಏನಂದರೆ ಪುಳಿಯೋಗರೆ ಮತ್ತು ಸಕ್ಕರೆ ಪೊಂಗಲ್ ಇಲ್ಲಿ ತುಂಬ ಪ್ರಸಿದ್ಧವಾದದ್ದು. ಇದನ್ನು ತಿನ್ನೋಕೆ ಅಂದರೆ ಭಕ್ತರು ಭಾಳಷ್ಟು ಜನ ಬರ್ತಾರೆ ಇಲ್ಲಿಗೆ. ಇದು ಬೆಂಗಳೂರಿಂದ ಸುಮಾರು 135 ಕಿಲೋಮೀಟ್ರ್ ಇದೆ ಅನಿಸುತ್ತೆ. ನೀವು ರಸ್ತೆ ಮಾರ್ಗವಾಗಾದರೂ ಬರ್ಬೋದು, ಟ್ರೈನಲ್ಲಾದರೂ ಬರ್ಬೋದು. ಫೈನಲಿ ಏನು ಹೇಳಬೇಕು ಅಂತಿದ್ದೀನಿ ಅಂದರೆ ಮೇಲ್ಕೋಟೆ ಒಂದು ಪ್ರವಾಸಿ ತಾಣ ಅಂತಲೇ ಅಲ್ಲ, ಇದು ಇತಿಹಾಸ, ಭಕ್ತಿ ಮತ್ತು ಪ್ರಕೃತಿ ಸೌಂದರ್ಯದ ಸಂಗಮವಾಗಿರೋದು. ನೀವು ಕರ್ನಾಟಕಕ್ಕೆ ಭೇಟಿ ನೀಡ್ತಿದ್ದೀರಾ ಅಂದರೆ ಮೇಲುಕೋಟೆನ ನಿಮ್ಮ ಟ್ರಿಪ್ ಲಿಸ್ಟಲ್ಲಿ ಹಾಕೋದನ್ನು ಮರಿಬೇಡಿ. ಹಾಗೆ ಎಲ್ಲ ನೋಡ್ತಾ ಇದ್ವಿ. ಇದೇನಪ್ಪ ಈ ಥರ ಎಲ್ಲ ಕಂಬಗಳು, 4 ಕಂಬ ಏನಕ್ಕೆ ಈಗ ಇಟ್ಟಿದ್ದಾರೆ, ಯಾಕಿದೆ ಅಂತ ಅಂದ್ಬಿಟ್ಟು ನಮಗಂತೂ ನಿಜವಾಗ್ಲೂ ಗೊತ್ತಾಗ್ತಿರ್ಲಿಲ್ಲ. ನಾವು ಅಲ್ಲೊಂದಿಬ್ರನ್ನ ಕೇಳಿದ್ವಿ, ಅವರೇನು ನಮಗೂ ಗೊತ್ತಿಲ್ಲ ಅಂತ ಹೇಳಿದ್ರು. ನಿಮ್ಗೇನಾದ್ರು ಇದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಪ್ಲೀಸ್ ಒಂದು ಕಮೆಂಟ್ ಹಾಕಿ, ಓಕೆನಾ? ನಾವು ಹಾಗೆ ಎಲ್ಲ ಮಾತಾಡಿಕೊಂಡು ಸರಿ ಇಲ್ಲೊಂದು
ಕಾಮಿಡಿ ಆಯಿತು. ಏನು ಅಂತಂದರೆ ನಾನು ಹೊಸ ಮೈಕ್ ತೊಗೊಂಡಿದ್ದೆ. ಆ ಮೈಕಲ್ಲೆಲ್ಲ ಇದೆಲ್ಲ ರೆಕಾರ್ಡ್ ಆಗ್ತಿದೆ ಅಂತ ಅಂದ್ಬಿಟ್ಟು ಅಲ್ಲಿ ನಮ್ಮ ಮೈದ್ದಿರು ಒಳ್ಳೊಳ್ಳೆ ಡೈಲಾಗ್ಸ್ ಎಲ್ಲ ಬಿಡ್ತಾಯಿದ್ರು, ಏನೇನೋ ಹೇಳ್ತಾಯಿದ್ರು. ಈ ಕಲ್ಯಾಕೆ ಈ ಥರ ಅಡ್ಡಕ್ಕೆ ನಿಲ್ಲಿಸಿದ್ದಾರೆ, ಯಾಕೆ ಹಿಂಗೆ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ನಾನು ನೋಡಿದ್ರೆ ರೆಕಾರ್ಡ್ ಆಗ್ತಿದೆ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ನೋಡಿದ್ರೆ ಬರೀ ವಿಜುವಲ್ಸ್ ಮಾತ್ರ ಇದೆ, ವಾಯ್ಸ್ ಓವರ್ ಏನೂ ಇಲ್ಲ. ಫುಲ್ ವಾಯ್ಸ್ ಎಲ್ಲ ಮ್ಯೂಟ್ ಆಗಿಬಿಟ್ಟಿದೆ, ಬರೀ ವಿಜುವಲ್ಸ್ ಮಾತ್ರ ಇದೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರೇ ಆಗೋಯ್ತು. ನಾನು ಅದನ್ನು ನೋಡಿಕೊಂಡು ಇರಲಿಲ್ಲ. ಇವಾಗ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನನಗೆ ಗೊತ್ತಾಗಿದ್ದು ಅದರಲ್ಲೆಲ್ಲ ವಾಯ್ಸ್ ಎಲ್ಲ ಇಲ್ಲ ಅಂತ ಅಂದ್ಬಿಟ್ಟು. ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಹಾಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಿಜವಾಗ್ಲೂ ಈ ಪ್ಲೇಸ್ ಅಂತೂ ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ. ಅಕಸ್ಮಾತ್ ಬಂದಿರೋರು ಮತ್ತೆ ಇನ್ನೂ ಒಂದ್ಸಲಿ ಬನ್ನಿ, ಬರದೇ ಇರೋರು ಒಂದ್ಸಲಿ ಬಂದು ವಿಸಿಟ್ ಮಾಡಿ. ದೇವಸ್ಥಾನನ ನೋಡಿ, ತುಂಬ ಚೆನ್ನಾಗಿದೆ. ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್. ಒಂದಷ್ಟು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ, ಫುಲ್ ಫ್ಯಾಮಿಲಿ ಪೂರ. ಸರಿ ಈಗೆಲ್ಲ ಮುಗೀತು. ಈಗ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ ದೇವ್ರ ದರ್ಶನ ಮಾಡಿಕೊಂಡು ಇನ್ನೇನಿದ್ರು ಮನೆಗೆ ಹೊರಡೋದು. ಓಕೆ, ಟೇಕ್ ಕೇರ್, ಮತ್ತೆ ಸಿಗ್ತೀನಿ. ಹೆಂಗಿತ್ತು ಜರ್ನಿ? ತುಂಬ ಚೆನ್ನಾಗಿತ್ತು. ನಾನು ಇದೇ ಫಸ್ಟ್ ಟೈಮ್ ಮೇಲ್ಕೋಟೆಗೆ ಬಂದಿರೋದು. ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು, ಫ್ರೆಶ್ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿತ್ತು. ಎಲ್ಲ ರೀಲ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ಇನ್ನು ಸ್ವಲ್ಪ ದಿನದಲ್ಲಿ ಅಪ್ಲೋಡ್ ಮಾಡ್ತೀವಿ. ನೋಡಿ ಆನಂದಿಸಿ, ಆಶೀರ್ವದಿಸಿ. ಈಗ ನಮ್ಮ ಅತ್ತಿಗೆ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾವೊಂದು ಹೊಸ ಚಾನೆಲ್ ಓಪನ್ ಮಾಡ್ತಿದ್ದೀವಿ, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಆಶೀರ್ವದಿಸಿ. ನನ್ನ ಎಕ್ಸ್ಪೀರಿಯನ್ಸ್ ಅಂತ ಆದ್ರೆ ಇದು ಸಡನ್ ಪ್ಲಾನ್ ಆಗಿದ್ದು. ಎಲ್ಲರೂ ಮನೆಯವರೆಲ್ಲ ಸೇರ್ಕೊಂಡು ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ ಆಯ್ತು. ವಿಡಿಯೋಸು ಚೆನ್ನಾಯ್ತು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ವಾರ್ಗೀತಿ ಅಂದ್ರೆ ಅಕ್ಕನ್ನ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾವು ಎಲ್ಲ ಮುಗಿಸ್ಕೊಂಡು ಫುಲ್ ಟಯರ್ಡ್ ಆಗಿದ್ವಿ. ಒಂದು ಕಾಫಿ ಕುಡಿದ್ಬಿಟ್ಟು ಹೊರಡೋಣ ಅಂತ ಅಂದ್ಬಿಟ್ಟು ಹಾಗೆ ಅಲ್ಲಿ ಸೈಡಲ್ಲಿ ಸ್ವಲ್ಪ ಎಲ್ಲ ಬೆಳಗ್ಗೆ ತೊಗೊಂಡೋಗಿದ್ದು ಟಿಫನ್ ಎಲ್ಲ ಸ್ವಲ್ಪ ಮಿಕ್ಕಿತ್ತು. ಸರಿ ಅದನ್ನೇ ಇವಾಗ ಮನೆಗೆ ಹೋಗಿ ಮತ್ತೇನು ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಅದನ್ನೇ ಎಲ್ಲ ಮತ್ತೆ ಊಟ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಊಟ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.